ಬಿಗ್ ಬಾಸ್ ಸೀಸನ್ 12 ಮುಗಿದು ಇಷ್ಟು ತಿಂಗಳಾದ್ರೂ ಕೂಡ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅಭಿನಯದ ಪಳಾರ್ ಸಿನಿಮಾ ಶೂಟಿಂಗ್ ಶುರುವಾಗಿದೆ. ಕೆಲ ದಿನಗಳ ಹಿಂದೆ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಸಿನಿಮಾ ಕೂಡ ಸೆಟ್ಟೇರಿತ್ತು. ಚಂದ್ರಮೋಹನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಚಿತ್ರತಂಡದ ಬೆಂಬಲಕ್ಕೆ ನಿಂತಿದೆ. ಇನ್ನು ಸಿನಿಮಾದ ನಾಯಕಿ ಯಾರು ಅನ್ನೋದ್ರ ಬಗ್ಗೆ ತುಂಬಾನೇ ಕುತೂಹಲ ಮುಂದುವರೆದಿದೆ. ಇದ್ರ ಮಧ್ಯೆ ಕಾವ್ಯ ಶೈವ ಅವರ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಗಿತ್ತು. ಇವರೇ ಬರ್ತಾ ಇದ್ದಾರೆ, ಇವರೇ ಬಳ್ಳಾರ್ ಸಿನಿಮಾದ ಹೀರೋಯಿನ್ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಇದಕ್ಕೆ ಕಾವ್ಯ ಹೇಳಿರೋ ಮಾತು ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಕಾವ್ಯ ಅವರು ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಒಂದು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ ಅನ್ನೋದನ್ನ ಎಸ್. ಗಿಲ್ಲಿ ಕಾವ್ಯ ಸ್ನೇಹದ ಬಗ್ಗೆ ಬಿಡಿಸಿ ಹೇಳಬೇಕಾಗಿರೋದು ಏನೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸಹ ಸ್ಪರ್ಧಿಗಳಾಗಿದ್ರು ಕೂಡ ಇವರಿಬ್ಬರ ಫ್ರೆಂಡ್‌ಶಿಪ್, ಇವರಿಬ್ಬರ ನಡುವೆ ಇದ್ದಂತಹ ಆತ್ಮೀಯ ಒಡನಾಟ ಎಲ್ಲರಿಗೂ ತುಂಬಾನೇ ಇಷ್ಟ ಆಗೋಗಿತ್ತು. ಇವರು ಸ್ನೇಹಿತರಿಗಿಂತ ಜಾಸ್ತಿ ಪ್ರೇಮಿಗಳೇ ಆಗೋಗಿದ್ದಾರೆ ಅಂತ ಓಡಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಷ್ಟೇ ಅಲ್ಲ, ಒಂದಿಷ್ಟು ಅಭಿಮಾನಿಗಳು ಇವ್ರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇವರಿಬ್ರು ಒಟ್ಟಾಗಿ ಸಿನಿಮಾದಲ್ಲಿ ಮಾಡ್ಬೇಕು, ಧಾರಾವಾಹಿಗಳಲ್ಲಿ ಮಾಡ್ಬೇಕು ಅಂತ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು. ಇನ್ನು ಇಲ್ಲಿ ಈ ಕಡೆ ಪಲಾರ್ ಸಿನಿಮಾ ಸೆಟ್ಟೇರ್ತಾ ಇದ್ದಂತೆನೆ ಗಿಲ್ಲಿಗೆ ಕಾವ್ಯನೇ ನಾಯಕಿಯಾಗಿ ನಟಿಸ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಸೋಷಿಯಲ್ ಮೀಡಿಯಾದ ಪೇಜ್ ಒಂದರಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು. ಇದು ಸಖತ್ತು ವೈರಲ್ ಆಗೋಗಿತ್ತು. ಲಂಗ ದಾವಣಿಯಲ್ಲಿ ನಿಂತಿದ್ದಂತಹ ಹುಡುಗಿಯೊಬ್ಳು ಹಿಂದೆ ತಿರುಗಿ ಹೋಗ್ತಾ ಇರುವಂತಹ ಫೋಟೋ ಹಾಕಿ ಪಳಾರ್ ಹೀರೋಯಿನ್ ಲೋಡಿಂಗ್ ಕಮಿಂಗ್ ಸೂನ್ ಅಂತ ಪೋಸ್ಟ್ ಮಾಡಿದ್ರು. ಇದನ್ನ ನೋಡಿದಂತಹ ಅಭಿಮಾನಿಗಳು ಪಳಾರ್ ಚಿತ್ರಕ್ಕೆ ಕಾವ್ಯನೇ ನಾಯಕಿಯಾಗಿದ್ದಾರೆ ಅಂತ ಎಲ್ಲರೂ ಫಿಕ್ಸ್ ಆಗೋಗಿದ್ರು. ಅಷ್ಟೇ ಅಲ್ಲ, ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು. ಇದಕ್ಕೋಸ್ಕರನೇ ಕಾಯ್ತಾ ಇದ್ವಿ, ಗಿಲ್ಲಿ ಕಾವ್ಯನ ಮತ್ತೆ ನಾವು ತೆರೆ ಮೇಲೆ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಅಂತೆಲ್ಲ ಕಮೆಂಟ್ ಅನ್ನ ಮಾಡ್ಬಿಟ್ಟಿದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ತೆರೆ ಎಳೆದಂತಹ ಕಾವ್ಯ ಶೈವ ಅವರು ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲದಕ್ಕೂ ಕೂಡ ಸುಳ್ಳು ಅಂತ ಹಾಕೊಂಡಿದ್ದಾರೆ. ಹಾಗಾದ್ರೆ ಕಾವ್ಯ ಏನ್ ಹಾಕಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತೀವಿ, ಕೇಳಿ. ಕಾವ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ನಿರಂತರವಾಗಿ ಕರೆಗಳು ಮತ್ತೆ ಸಂದೇಶಗಳು ಬರ್ತಾನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿಯನ್ನ ಗಮನಿಸಿ ಈ ಮೂಲಕ ಎಲ್ಲರಿಗೂ ಒಂದು ಸ್ಪಷ್ಟವನ್ನ ಪಡಿಸ್ತಾ ಇದ್ದೀನಿ. ನಾನು ಈ ಚಿತ್ರದ ಭಾಗ ಅಲ್ಲ. ಈ ಪಾತ್ರಕ್ಕಾಗಿ ನನಗೆ ಯಾವುದೇ ರೀತಿಯ ಕರೆ ಅಥವಾ ಸಂಪರ್ಕ ಬಂದಿಲ್ಲ. ಹಾಗಾಗಿ ಹರಿದಾಡ್ತಾ ಇರುವಂತಹ ಯಾವುದೇ ತಪ್ಪು ಮಾಹಿತಿಯನ್ನ ನಂಬಬೇಡಿ. ಸಾರ್ವಜನಿಕ ವ್ಯಕ್ತಿಯಾಗಿ ನನ್ನ ಬಗ್ಗೆ ಹರಿದಾಡ್ತಾ ಇರುವಂತಹ ಈ ಗೊಂದಲಕ್ಕೆ ಸ್ಪಷ್ಟನೆ ಕೊಡೋದು ನನ್ನ ಜವಾಬ್ದಾರಿ ಅಂತ ಭಾವಿಸಿ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಮತ್ತೆ ಬೆಂಬಲಿಕೆ ಸದಾ ಚಿರನುಡಿ ಅಂತ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ, ಕಾವ್ಯ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತಾ ಇದ್ದಂತೆ ಒಂದಿಷ್ಟು ಜನ ಯಾಕೆ ಇಷ್ಟು ದಿನ ಸುಮ್ನಿದ್ರಿ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೂ ಕೂಡ ಪ್ರತಿಕ್ರಿಯಿಸಿ ಪೋಸ್ಟ್ ಅನ್ನ ಹಾಕಿದಂತೆ ಕಾವ್ಯ ಶೈವ, ನಾನ್ ಇಷ್ಟು ದಿನ ಮೌನವಾಗಿದ್ದು ಕಾಲ ಕಳೆದಂತೆ ಸತ್ಯ ಎಲ್ಲರಿಗೂ ತಿಳಿಯುತ್ತೆ ಮತ್ತೆ ಚಿತ್ರತಂಡನೇ ಅಧಿಕೃತವಾಗಿ ಈ ವಿಷಯವನ್ನ ಘೋಷಿಸುತ್ತೆ ಅಂತ. ಆದ್ರೆ ದಿನ ಕಳೆದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ತುಂಬಾನೇ ಫೋನ್ ಕರೆಗಳು, ಸಂದೇಶಗಳು ಮತ್ತೆ ಊಹಾಪೋಹಗಳು ಹೆಚ್ಚಾಗ್ತಾನೆ ಹೋದ್ವು. ನನ್ನನ್ನ ಪ್ರೀತಿಸುವ ಮತ್ತೆ ಬೆಂಬಲಿಸುವ ನಿಮ್ಮೆಲ್ಲರಿಗೆ ಯಾವುದೇ ಸ್ಪಷ್ಟನೆ ನೀಡದೇ ಇರುವುದು ಸರಿಯಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ ಅಂತ ಬರ್ಕೊಂಡಿದ್ದಾರೆ ಕಾವ್ಯ ಶೈವ ಅವರು. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರನ್ನ ನೋಡಿದಂತಹ ಅಭಿಮಾನಿಗಳು ಇವರಿಬ್ರು ಒಟ್ಟಾಗಿ ಫಿಲಂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಅನ್ಕೊಂಡಿದ್ರು. ಸೊ ಈ ಪೋಸ್ಟ್ ಅನ್ನ ನೋಡಿದ್ಮೇಲೆ ಇವರೇ ಕಾವ್ಯನೇ ಗಿಲ್ಲಿಗೆ ಹೀರೋಯಿನ್ ಅಂತ ಕೂಡ ಫಿಕ್ಸ್ ಆಗೋಗಿದ್ರು. ಆದ್ರೆ ಇದೆಲ್ಲದಕ್ಕೂ ಕೂಡ ಈಗ ತೆರೆ ಎಳೆದಿದ್ದಾರೆ ಕಾವ್ಯ ಶೈವ ಅವರು. ನಾನು ಆ ಚಿತ್ರದ ಭಾಗ ಅಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಹೀರೋಯಿನ್ ಯಾರು ಅನ್ನೋದನ್ನ ಚಿತ್ರತಂಡ ಇದುವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಸೊ ಯಾರಿರ್ಬೋದು, ಯಾರಾಗ್ಬೋದು ಅನ್ನೋದು ನಿಮ್ಗೇನಾದ್ರೂ ಅನ್ಸಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.